ವೀಕ್ಷಕರೇ ನಮಸ್ಕಾರ. ಪವರ್ ಪಂಚ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರಣು ತಾರ್ಗಾಣಿಕ. ಇಡೀ ದೇಶಾದ್ಯಂತ ಲೋಕಸಭಾ ಚುನಾವಣೆಯ ಕಾವು ಜೋರಾಗಿದೆ. ದೇಶದ ವಿಚಾರ ಬಿಟ್ಬಿಡೋಣ, ರಾಜ್ಯದ ವಿಚಾರವನ್ನು ಮಾತಾಡೋಣ. ರಾಜ್ಯದ 28 ಲೋಕಸಭಾ ಕ್ಷೇತ್ರಗಳು. ಒಂದ್ ಕಡೆ ಬಿಜೆಪಿ 28ಕ್ಕೆ 20 ನಮ್ಮದೇ ಅಂತಿದ್ರೆ, ಕಾಂಗ್ರೆಸ್ ಈ ಭಾಗದಲ್ಲಿ 20+ ಈ ಬಾರಿ ನಾವು ಗೆದ್ದೇ ಗೆಲ್ತೀವಿ ಅನ್ನುವಂಥ ಪರಮ ವಿಶ್ವಾಸದಲ್ಲಿದ್ದಾರೆ. ಎಲ್ಲ ಲೆಕ್ಕಾಚಾರ ಜೊತೆಗೆ ಇವತ್ತು ನಾವು ಚರ್ಚೆ ಮಾಡ್ತಿರೋದು ಕರ್ನಾಟಕ ರಾಜ್ಯದಲ್ಲಿ ಚುನಾವಣಾ ಟಿಕೆಟ್ ವಿಚಾರದಲ್ಲಿ ಅತಿ ಹೆಚ್ಚು ಚರ್ಚೆಗೆ ಬಂದಂತ ಕ್ಷೇತ್ರ ಅದು ಕೋಲಾರ ಲೋಕಸಭಾ ಕ್ಷೇತ್ರ. ನಮ್ಮ ಜೊತೆಗಿದ್ದಾರೆ. ಇದೇ ಕೋಲಾರ ಲೋಕಸಭಾ ಕ್ಷೇತ್ರದಿಂದ ಸತತವಾಗಿ 7 ಬಾರಿ ಆಯ್ಕೆಯಾಗಿ ಕೇಂದ್ರದ ಸಚಿವರಾಗಿ ಕೆಲಸ ಮಾಡಿ ಈಗ ಸದ್ಯ ರಾಜ್ಯದ ಆಹಾರ ಖಾತೆಯ ಸಚಿವರಾಗಿರುವ KH ಮುನಿಯಪ್ಪನವರು. ಅವರನ್ನ ಮೊದಲಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ಕೋತೀನಿ. ಮುನಿಯಪ್ಪನವರೇ, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ ತಮಗೆ. ತಮಗೂ ನಮಸ್ಕಾರ, ಸ್ವಾಗತ. ಹೇಗಿದೆ ಮುನಿಯಪ್ಪನವರೇ ಕೋಲಾರದ ವಾತಾವರಣ? ಇಡೀ ರಾಜ್ಯದಲ್ಲೇ ಕಾಂಗ್ರೆಸ್ ಪಕ್ಷ ನಿಚ್ಚಳ ಬಹುಮತದಿಂದ ಗೆಲ್ತೇವೆ. ಒಳ್ಳೆಯ ವಾತಾವರಣ ಇದೆ. ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೀವಿ, ನುಡಿದಂತೆ ನಡೆದಿದ್ದೀವಿ. ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿಗಳು DK ಶಿವಕುಮಾರ್ ಅವರು, ನಾವೆಲ್ಲ ಸೇರಿ ಮೊಟ್ಟ ಮೊದಲ ಕ್ಯಾಬಿನೆಟ್ನಲ್ಲೇ 5 ಗ್ಯಾರಂಟಿಗಳೇನು ನಾವು ಘೋಷಣೆ ಪ್ರಣಾಳಿಕೆ ಕೊಟ್ಟಿದ್ದೀವಿ ಅದನ್ನು 100 ದಿನದೊಳಗಡೆ 4 ಗ್ಯಾರಂಟಿಗಳನ್ನು ಮಾಡಿದ್ದೀವಿ. ತದನಂತರ ಯುವ ನಿಧಿ ಕಾರ್ಯಕ್ರಮವನ್ನು ಕೂಡ ಯಶಸ್ವಿಯಾಗಿ ಮಾಡಿದ್ದೀವಿ. ಆದರೆ ಮುನಿಯಪ್ಪನವರೇ, ನೀವು ಇತ್ತೀಚಿನ ಸರ್ವೆಗಳನ್ನು, ನೀವು ಮಾಧ್ಯಮಗಳ ಸರ್ವೆಗಳನ್ನು ನೀವು ಗಮನಿಸ್ತಾ ಇರಬಹುದೇನೋ. ಲಾಸ್ಟ್ ಟೈಮ್ ಕಂಪೇರ್ ಮಾಡಿದ್ರೆ ಕಾಂಗ್ರೆಸ್ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡುತ್ತೆ, ಆದರೆ 20+ ಅನ್ನೋದೆಲ್ಲ ಸಾಧ್ಯ ಇಲ್ಲ ಅನ್ನೋದು ಈವರೆಗೆ ಮಾಧ್ಯಮದಲ್ಲಿ ಕಂಡು ಬರ್ತಾ ಇರುವಂತಹ ಸಮೀಕ್ಷಾ ವರದಿಗಳು. ಯಾವ ಮನೆಯಲ್ಲಿ ಮಹಿಳೆಗೆ ಸೌಲಭ್ಯ ಆಗಿಲ್ಲ, ಅದು ಯಾವುದೇ ಥರದ್ದಾದ ಸೌಲಭ್ಯ, ಯಾವ ತಾಯಂದಿರಿಗೆ ಅನುಕೂಲ ಆಗಿಲ್ಲ, ಯಾವ ಬಡವರಿಗೆ ಅನುಕೂಲ ಆಗಿಲ್ಲ, ಎಲ್ಲ ರೀತಿಯಲ್ಲಿ ಮಾಡಿರೋದ್ರಿಂದ ಆಶಾಭಾವನೆಯಿಂದ ಇದ್ದೀವಿ. ನಾವು 28ಕ್ಕೆ 28 ಕೂಡ ಗೆಲ್ಲಬೇಕು. ನಮ್ಮ ಕಾರ್ಯಕ್ರಮಗಳನ್ನು ನಿಜವಾಗಲೂ ಕೂಡ ಸದುಪಯೋಗ ಮಾಡಿಕೊಂಡವರು ಅವ್ರು ನಮ್ಗೆ ಓಟ್ ಮತ ಕೊಡ್ತಾರೆ, ನಾವು ಗೆಲ್ತೀವಿ ಅಂತ ಆಶಾಭಾವನೆಯಿಂದ ಇದ್ದೇನೆ. ಆದರೆ ಮುನಿಯಪ್ಪನವರೇ, ಗೆಲ್ಲಬಹುದಾದಂಥ ಕಾಂಗ್ರೆಸ್ನ ಕ್ಷೇತ್ರಗಳಿದ್ರೆ ಅದರಲ್ಲಿ ನಾವು ನಮ್ಮ ಕಣ್ಣು ಕಾಣೋದು ಕೋಲಾರ. ಬಹಳ ಸುಲಭವಾಗಿ ಕಾಂಗ್ರೆಸ್ಗೆ ಅವಕಾಶ ಇದೆ, ಗೆಲ್ಲೋದಕ್ಕೆ ಬಹಳ ಅವಕಾಶ, ನಿಚ್ಚಳ ಅವಕಾಶ ಇದ್ದಂಥ ಕೋಲಾರ ಕ್ಷೇತ್ರ. ಏನು ಎಡವಟ್ಟು ಮಾಡ್ಕೊಂಡ್ರಿ ಕೋಲಾರದಲ್ಲಿ? ಸ್ವಲ್ಪ ಏನೋ ಗೊಂದಲ ಆದಂಗೆ ಕಾಣ್ತಾ ಇದೆ ಅಲ್ಲ? ಗೊಂದಲ ಇಲ್ಲ. ಕ್ಯಾಂಡಿಡೇಟ್ ಯಾರೇ ಆಗಲಿ, ಇಲ್ಲಿವರೆಗೂ ನಡೆದಿರುವಂಥ 17 ಚುನಾವಣೆಗಳಲ್ಲಿ ಸುಮಾರು 13-14 ಚುನಾವಣೆಯಲ್ಲಿ ಲೋಕಸಭೆಗೆ ಮಾತ್ರ ಕಾಂಗ್ರೆಸ್ಸೇ ಗೆದ್ದಿದೆ. ಆದ್ದರಿಂದ ಇಲ್ಲಿ ಕಾಂಗ್ರೆಸ್ಸು ಸಲೀಸಾಗಿ ಸುಲಭವಾಗಿ ಗೆಲ್ಲುವಂಥ ಕ್ಷೇತ್ರ ಗೆಲ್ತದೆ. ನಾನು ಕೂಡ ಗೌತಮ್ ಅವರು ನಮ್ಮ ಅಭ್ಯರ್ಥಿಗೆ ನಾಮ ಪತ್ರ ಸಲ್ಲಿಸುವಂಥ ಕಾಲದಲ್ಲಿ ನಾನು, ನನ್ನ ಮಗಳು ರೂಪಾ ಶಶಿಧರ್ ಅವರು ಒಟ್ಟಿಗೆ ಹೋಗಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಮತ್ತು ಶಿಡ್ಲಘಟ್ಟದ ಅಭ್ಯರ್ಥಿಯಾದಂಥ ರಾಜುಗೌಡರು ಒಟ್ಟಿಗೆ ಹೋಗಿ ನಾವು ನಾಮಪತ್ರವನ್ನು ಸಲ್ಲಿಸೋದಕ್ಕೆ ಅವರ ಜೊತೆಯಲ್ಲಿ ನಿಂತಿದ್ದೇವೆ. ಮತ್ತು ಆ ದಿನವೇ ಹೇಳಿ ಬಂದಿದ್ದೇನೆ, ನಾವು ಪ್ರಯತ್ನ ಮಾಡಿದ್ವಿ, ಹೈಕಮಾಂಡು ತೀರ್ಮಾನ ಗೌತಮ್ ಅವ್ರಿಗೆ ಮಾಡಿದೆ, ನಾವೆಲ್ಲ ಕೂಡ ಗೌತಮ್ ಅವ್ರಿಗೆ ಮಾಡಿ ಗೆಲ್ಲಿಸ್ಬೇಕು ಅಂತ ತೀರ್ಮಾನ. ಆದರೆ ನಿಮ್ಮದೇ ಶಿಷ್ಯರು, ನೀವೇ MLA ಮಾಡಿರೋರು, ನೀವೇ MLC ಮಾಡಿರೋರು, ನಿಮ್ಮದೇ ಶಿಷ್ಯರುಗಳು ಗುರುವಿಗೆ ತಿರುಮಂತ್ರ ಹಾಕ್ಬಿಟ್ರು, ರಾಜೀನಾಮೆ ನಾಟಕ ಮಾಡಿಬಿಟ್ರು ಅಂತ ನೀವೇ ಮಾಧ್ಯಮದ ಮುಂದೆ ಹೇಳ್ತಿದ್ದೀರಿ. ಇದೆಲ್ಲ ನಾಟಕಾರಿ ಅಂತೀರಿ. ಯಾಕೋ ಒಂದು ಕಡೆ KH ಮುನಿಯಪ್ಪನವರ 40 ವರ್ಷಗಳ ಸುದೀರ್ಘ ರಾಜಕಾರಣ ಕೆಲವ್ರಿಗೆ ಹೊಟ್ಟೆ ಉರಿಸ್ತಾ ಅಥವಾ ಏನಾಗ್ತಾ ಇದೆ? ಅದು ಏನೇ ಆಗಿರಲಿ, ಬಹಳ ದೊಡ್ಡ ಪಾರ್ಟಿ, ಭಿನ್ನಾಭಿಪ್ರಾಯಗಳು ಸಹಜ. ಆದರೆ ಇವತ್ತು ಈ ರಾಜ್ಯದಲ್ಲಿ ಅಥವಾ ರಾಷ್ಟ್ರದಲ್ಲಿ ಜಾತ್ಯತೀತ ಪಕ್ಷಗಳು ಒಂದಾಗಿದ್ದೇವೆ. ನಾವು ಕಾಂಗ್ರೆಸ್ ಪಕ್ಷದ ಒಂದು ನೇತೃತ್ವದಲ್ಲಿ ಭಾರತ ಸರ್ಕಾರವನ್ನು ಮಾಡಬೇಕಂತ ಚಿಂತನೆಯಲ್ಲಿದ್ದೀವಿ. ಆದ್ದರಿಂದ ಕರ್ನಾಟಕದಿಂದ ಅತಿ ಹೆಚ್ಚು ಸೀಟುಗಳನ್ನು ನಾವು ಆಯ್ಕೆ ಮಾಡಿ ಕಳಿಸಬೇಕಾಗ್ತದೆ. 7 ಸಾರಿ ಲೋಕಸಭೆಯಲ್ಲಿದ್ದು 10 ವರ್ಷ ಕ್ಯಾಬಿನೆಟ್ಟಲ್ಲಿ ಮಂತ್ರಿಯಾಗಿ ಕೆಲಸ ಮಾಡಿದಂಥವನು, ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿಯಲ್ಲಿ ಕೆಲಸ ಮಾಡಿದಂಥವನು. ಇಷ್ಟೆಲ್ಲ ಅವಕಾಶಗಳು ಬಹುತೇಕ ಬಹಳಷ್ಟು ವಿರಳ ಜನರಿಗೆ ಸಿಕ್ಕಿರ್ತದೆ. ಕೇವಲ ಸೀಟ್ ಕೊಡಲಿಲ್ಲ ಅನ್ನೋದಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ತೊಂದರೆ ಆಗೋಕ್ಕೆ ಬಿಡೋದಿಲ್ಲ. ನಾನು ಎಲ್ಲ ಕಡೆ ನಾನೇ ಓಡಾಡಿ ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸೋದಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ. ಈಗ ನಾಳೆ ಚಾಮರಾಜನಗರ, ಮೈಸೂರು ಕಡೆ ಹೋಗ್ತಾ ಇದ್ದೀನಿ ಮತ್ತು ನೆಕ್ಸ್ಟ್ ಡೇ ತುಮಕೂರು, ಚಿತ್ರದುರ್ಗ, ಎಲ್ಲೆಲ್ಲಿ ಕರೀತಾ ಇದ್ದಾರೆ ಆ ಭಾಗದಲ್ಲೆಲ್ಲ ಹೋಗಿ ಕ್ಯಾನ್ವಾಸ್ ಮಾಡ್ತೀನಿ. ಎಲ್ಲ ಕಡೆ ಕೂಡ ಕಾಂಗ್ರೆಸ್ ಗೆಲ್ಲಬೇಕಾಗುತ್ತೆ. 2ನೇ ಫೇಸಲ್ಲಿ ಬೆಳಗಾಂ ಮತ್ತು ಗುಲ್ಬರ್ಗ ರೆವಿನ್ಯೂ ಡಿವಿಷನ್ಗೆ ಕೂಡ ಹೋಗಲಿಕ್ಕೆ ನಾನು ಯೋಚನೆ ಮಾಡಿದ್ದೀನಿ. ಪಕ್ಷ ನನಗೆ ಸಾಕಷ್ಟು ಕೊಟ್ಟಿದೆ. ರಾಜ್ಯದ ಲೆಕ್ಕಾಚಾರಕ್ಕೆ ಬಂದರೆ ಕಾಂಗ್ರೆಸ್ಗೆ ಎಡಗೈ ಕೊಡುವಂಥ ಅನಿವಾರ್ಯತೆ ಬರುತ್ತೆ. ಆದರೆ ಕೋಲಾರದ
ಸ್ಥಳೀಯ ಚಿತ್ರಗಳನ್ನು ನೋಡಿದಾಗ ಇಲ್ಲ ಇಲ್ಲಿ ಬಲಗೈ ಸಮುದಾಯದವರು ಜಾಸ್ತಿ ಇದ್ದಾರೆ, ಅವ್ರಿಗೆ ಕೊಡಬೇಕು ಅನ್ನೋ ಒತ್ತಾಯ ಬರುತ್ತೆ. ನಾನು ಕಾಂಗ್ರೆಸ್ಸಿನ ಶಿಸ್ತಿನ ಸಿಪಾಯಿ. ಅವ್ರಿಗೆ ಎಡ ಕೊಡಲಿ, ಬಲ ಕೊಡಲಿ, ಬೋವಿ ಕೊಡಲಿ, ಯಾರು ಕೊಟ್ಟರು ಕೂಡ ಗೆಲ್ಲಿಸೋದು ನಮ್ಮ ಕರ್ತವ್ಯ. ನಾನು ಅಷ್ಟಕ್ಕೆ ಸೀಮಿತವಾಗಿದ್ದೀನಿ, ಇಂಥೋದಕ್ಕೆ ಕೊಡಬೇಕು ಅಂತೇಳಿ ನಾನು ಯಾವತ್ತೂ ಕೂಡ ಕೇಳಿಲ್ಲ. ಕಾಂಗ್ರೆಸ್ ಪಕ್ಷ ಯಾರನ್ನು ಅಭ್ಯರ್ಥಿ ಮಾಡಿದ್ರು ಕೂಡ ನಾವು ಗೆಲ್ಲಿಸೋ ಕೆಲಸ ಮಾಡ್ತೀವಿ. ನಾನು 30 ವರ್ಷ ಪಾರ್ಲಿಮೆಂಟಲ್ಲಿದ್ದೆ. ಆ ಜನರ ಆಶೀರ್ವಾದ ಅದೇನು ಬರೀ ಎಡಗೈಯವರು ಮಾಡಿರಲ್ಲ, ಬಲಗೈಯರಿದ್ದಾರೆ, ಎಲ್ಲ ವರ್ಗದ ಜನರು ಇದ್ದಾರೆ, ರೈತರಿದ್ದಾರೆ, ಅಲ್ಪಸಂಖ್ಯಾತರಿದ್ದಾರೆ. ಕೇವಲ ಒಬ್ಬರಿಂದ ಗೆಲ್ಲಕ್ಕಾಗೋದಿಲ್ಲ. ಅವರೆಲ್ಲರ ಆಶೀರ್ವಾದದಿಂದ 7 ಸಾರಿ ಗೆದ್ದಿದ್ದೇನೆ ನಾನು. ಆದ್ದರಿಂದ ಅವ್ರಿಗೆ ಯಾರಿಗೆ ಕೊಡಲಿ ಕೂಡ ನಾನು ಕರ್ತವ್ಯ ಅಂತ ತಿಳಿದು ನಾನು ಕೆಲಸ ಮಾಡ್ತೀನಿ. ಕೋಲಾರ ಕಾಂಗ್ರೆಸ್ಗೆ ಲಕ್ಕಿ ಕ್ಷೇತ್ರ. ಯಾಕಂದ್ರೆ ಕಳೆದ ಬಾರಿ ನಿಮ್ಮ ಪ್ರಜಾಧ್ವನಿ ಯಾತ್ರೆ ಅರ್ಥಾತ್ ನಿಮ್ಮ ಕಾಂಗ್ರೆಸ್ನ ಪ್ರಚಾರ ಆರಂಭ ಆಗಿದ್ದೆ ಕೋಲಾರ ಕ್ಷೇತ್ರದಲ್ಲಿ, ಕೋಲಾರ ವಿಧಾನಸಭಾ ಕ್ಷೇತ್ರದಲ್ಲಿ 136 ಮ್ಯಾಸಿವ್ ಬೆಂಬಲ ಸಿಕ್ತು. ಅದೇನೋ ಗೊತ್ತಿಲ್ಲ, ಚೆನ್ನಾಗಿದೆ ಈ ಕ್ಷೇತ್ರದಲ್ಲಿ, ನಮಗೇನೋ ಒಂದು ಪ್ಲಸ್ ಇದೆ ಅಂತ ಹೇಳಿ ಮತ್ತೆ ಅಲ್ಲಿಂದಾನೇ ಪ್ರಜಾಧ್ವನಿ ಯಾತ್ರೆಯನ್ನ ಮೊನ್ನೆ ಸ್ಟಾರ್ಟ್ ಮಾಡಿದ್ರು. ಮುಖ್ಯಮಂತ್ರಿಗಳಿದ್ರು, ಉಪಮುಖ್ಯಮಂತ್ರಿಗಳಿದ್ರು, ಆಲ್ಮೋಸ್ಟ್ ಕ್ಯಾಬಿನೆಟ್ಟೇ ಅಲ್ಲಿತ್ತು. ಆದರೆ ಕ್ಯಾಬಿನೆಟ್ನ ಆಹಾರ ಖಾತೆ ಸಚಿವರು ಮಾತ್ರ, ಮುನಿಯಪ್ಪನವರು ಮಾತ್ರ ಅಲ್ಲಿ ಕಾಣಿಸಿಲ್ಲ. ನನಗೆ ವಿಷಯ ಗೊತ್ತಿರಲಿಲ್ಲ. ಇಲ್ಲಿ ಕಾರ್ಯಕ್ರಮ ಫಿಕ್ಸ್ ಮಾಡಿದ್ದೆ, ಅಷ್ಟು ಬಿಟ್ಟರೆ ಬೇರೆ ಏನಿಲ್ಲ. ನಾನು ಹೋಗಿ ಮೊದಲೇ ಹೇಳಿ ಬಂದಿದ್ದೀನಿ ಕಾಂಗ್ರೆಸ್ ಗೆಲ್ಲಿಸ್ಬೇಕು ಅಂತ. ನಾಮಿನೇಷನ್ ಫೈಲ್ ಮಾಡೋಕ್ಕೆ ಹೋಗಿದ್ದೀನಿ. ನಾಳೆ ಮತ್ತೆ ಈ 2 ದಿನ ಕಾರ್ಯಕ್ರಮಗಳಾದ ಮೇಲೆ ಮತ್ತೆ ನಾನು ಯಾವಾಗ ಕರೆದ್ರೆ ಅವಾಗ ಹೋಗ್ತೀನಿ. ಅದಕ್ಕಾಗಿ ನಾನು ಬೇರೆ ಯೋಚನೆ ಮಾಡೋದಿಲ್ಲ. ಕಾಂಗ್ರೆಸ್ ಗೆಲ್ಲೇಬೇಕು. ನನ್ನ ಸಂಪೂರ್ಣ ಬೆಂಬಲ ಕೇವಲ ಕೋಲಾರ ಅಲ್ಲ, ಚಿಕ್ಕಬಳ್ಳಾಪುರ ಅಲ್ಲ, ಎಲ್ಲ ಕಡೆ ಕೂಡ ಇದೆ. ನನ್ನ ಎಲ್ಲ ಸಮುದಾಯಗಳನ್ನು ಕೂಡ ನಾನು ಮನವಿ ಮಾಡ್ತೀನಿ. ಇದೊಂದು ಜಾತ್ಯತೀತ ಪಕ್ಷ. ಇಲ್ಲಿವರೆಗೂ ಕಾಂಗ್ರೆಸ್ ಪಕ್ಷ ಸ್ವತಂತ್ರ ಬಂದಾಗಿನಿಂದ ಈ ಸಮುದಾಯಗಳಿಗೆ, ಬಡವರಿಗೆ, ಶೋಷಿತ ವರ್ಗಕ್ಕೆ ಸಹಾಯ ಮಾಡ್ಕೊಂಬಂದಿದೆ. ಅವ್ರ ಜೊತೆಯಲ್ಲಿ ನಿಲ್ಲಬೇಕು ಅನ್ನೋದನ್ನು ನಾನು ಎಲ್ಲ ಜಿಲ್ಲೆಗಳಲ್ಲಿ ಹೋಗಿ ಹೇಳ್ತೇನೆ. ಮುನಿಯಪ್ಪನವರೇ, ನಿಮ್ಮದೇ ನಾಯಕರುಗಳು, ಸ್ವತಃ ಮುಖ್ಯಮಂತ್ರಿಗಳು ಬೇರೆ ಬೇರೆ ಕ್ಷೇತ್ರಗಳಲ್ಲಿ, ಅದರ ಮೈಸೂರು ಚಾಮರಾಜನಗರ ಲೋಕಸಭಾ ಕ್ಷೇತ್ರದಲ್ಲಿ ನಿಂತ್ಕೊಂಡು 60,000 ಲೀಡ್ ಕೊಡಬೇಕು, ಕೊಡದೇ ಇದ್ದರೆ ನನಗೆ ಕಷ್ಟ ಆಗುತ್ತೆ, ನನ್ನನ್ನು ನೀವು ಒಂದು ವೇಳೆ ಲೀಡ್ ಕೊಟ್ಟು ಈ ಅಭ್ಯರ್ಥಿನ ಗೆಲ್ಸಿದ್ರೆ ನನ್ನ ಯಾರು ಟಚ್ ಮಾಡೋಕ್ಕಾಗಲ್ಲ, ನಿಮಗೆ ಸಿದ್ದರಾಮಯ್ಯ ಬೇಕೋ ಬೇಡವೋ ಅನ್ನೋ ಒಂದು ಪ್ರಶ್ನೆ ಕೇಳೋ ಹಂತಕ್ಕೆ ಬಂದಿದ್ದಾರೆ ಅಂತಂದರೆ, ನಾವೆಲ್ಲ ಮಾತಾಡ್ತಿದ್ವಲ್ಲ ಮಾಧ್ಯಮದವ್ರು ಇಷ್ಟು ದಿನ, ಇಲೆಕ್ಷನ್ ಆದಮೇಲೆ ಮುಖ್ಯಮಂತ್ರಿ ಬದಲಾವಣೆ ಅಂತೆ, 2.5 ವರ್ಷ ಆದಮೇಲೆ ಮತ್ತೊಂದು ಕ್ಯಾಬಿನೆಟ್ ರೀಶಫಲ್ ಅಂತೆ, ಅಲ್ಲಿ ಸಂಪೂರ್ಣವಾಗಿ ರಾಜ್ಯದ ನಾಯಕತ್ವ ಬದಲಾವಣೆ ಅಂತೆ, ಎಲ್ಲ ಅಂತೆ ಕಂತೆಗಳು, ಊಹಾಪೋಹಗಳಿಗೆ ಮಾನ್ಯ ಮುಖ್ಯಮಂತ್ರಿಗಳೇ ಪುಷ್ಟಿ ಕೊಟ್ಟಂಗೆ ಆಯಿತು. ಹೌದಾ, ಲೋಕಸಭೆ ಆದಮೇಲೆ ಕಾಂಗ್ರೆಸ್ ಇಡೀ ರಾಜ್ಯದಲ್ಲಿ ಸಂಪೂರ್ಣ ಬದಲಾವಣೆ ಆಗುತ್ತೆ, ಇನ್ಕ್ಲೂಡಿಂಗ್ ಮುಖ್ಯಮಂತ್ರಿ ಅಂತೆ? ಇಲ್ಲ, ಮುಖ್ಯಮಂತ್ರಿ ಬದಲಾಗೋದಿಲ್ಲ, ಯಥಾಸ್ಥಿತಿ ನಡೀತದೆ. ನಾವು ಗೆಲ್ತೀವಿ. ಆ ಭಾವನೆ ಬರೋ ಅವಶ್ಯಕತೆಯೇ ಇಲ್ಲ. ಸಚಿವರುಗಳ ಸ್ಪರ್ಧೆ ಮಾಡಬೇಕು, ರಾಜ್ಯದಲ್ಲಿ 20+ ಸ್ಥಾನಗಳನ್ನು ಗೆಲ್ಲಬೇಕು ಅಂತಂದ್ರೆ ಹೈಕಮಾಂಡ್ ಒಂದು ಸೂಚನೆ ಕೊಡುತ್ತೆ. ಸಚಿವರುಗಳು ಹೇಳ್ತಾರೆ, ಇಲ್ಲ ನಾವು ಸ್ಪರ್ಧೆ ಮಾಡಲ್ಲ, ನಾವು ಹೇಳಿದ ಅಭ್ಯರ್ಥಿಗೆ ಅವಕಾಶ ಮಾಡಿಕೊಡಿ, ನಾವು ಗೆಲ್ಲಿಸ್ಕೊಂಡು ಬರ್ತೀವಿ ಅಂತ ಹೇಳ್ತಾರೆ. ಆಗ ಹೈಕಮಾಂಡ್ ಹೇಳುತ್ತೆ, ಆಯಿತು, ನೀವು ಒಂದು ವೇಳೆ ಗೆಲ್ಲಿಸ್ಕೊಂಡು ಬರದೇ ಇದ್ರೆ ನಿಮ್ಮ ಸ್ಥಾನಕ್ಕೆ ಕುತ್ತು ಬರುತ್ತೆ, ನೀವು ಸ್ಥಾನದಿಂದ ಇಳಿಯೋ ಸಮಯ ಬಂದರೂ ನೀವು ಅದಕ್ಕೆ ಸಿದ್ಧರಾಗಿರಬೇಕು ಅಂತ ಹೇಳುತ್ತೆ. ಎಲ್ಲ ಒಂದು ಕಡೆ ಆ ತೂಗುಗತಿಯಿಂದ KH ಮುನಿಯಪ್ಪನವರು ಪಾರಾದ್ರ ಬದಲಾವಣೆ ಆದ ಅಭ್ಯರ್ಥಿಯಿಂದ? ಇಲ್ಲ, ಈಗ ಆ ಮಾತು ಹೇಳಿಲ್ಲ ಹೈಕಮಾಂಡ್ನವರು. ನಿಮ್ಮ ಜವಾಬ್ದಾರಿ ಅಂತ ಹೇಳಿದ್ದಾರೆ. ಅವರೇ ಸ್ವತಃ ಅಭ್ಯರ್ಥಿಗಳಾಗಲಿ, ಮತ್ತು ಅವ್ರು ಯಾರು ಪ್ರಪೋಸ್ ಮಾಡ್ತಾರೆ ಅವ್ರ ಅಭ್ಯರ್ಥಿಗಳಾದರೂ ಕೂಡ ಅಲ್ಟಿಮೇಟ್ ಜವಾಬ್ದಾರಿ ಮಂತ್ರಿಗಳದ್ದೇ ಇರ್ತದೆ. ಅವರು ಖಂಡಿತ ಮಾಡ್ತಾರೆ, ಗೆಲ್ಸ್ಕೊಂಬರ್ತಾರೆ. ಇದೇ ನಿಮ್ಮದೇ ಶಾಸಕರೊಬ್ಬರು, ನೀವು ಈ ಸಲ ಕಾಂಗ್ರೆಸ್ಗೆ ಬೆಂಬಲ ಕೊಟ್ಟಿಲ್ಲ ಅಂತಂದರೆ ಗ್ಯಾರಂಟಿಗಳನ್ನೆಲ್ಲ ಸ್ಟಾಪ್ ಮಾಡಬೇಕಾಗತ್ತೆ, ಗ್ಯಾರಂಟಿಗಳನ್ನು ನಾವು ಹೆಂಗೆ ಕಂಟಿನ್ಯೂ ಮಾಡೋಕ್ಕಾಗುತ್ತೆ ನೀವು BJPಗೆ ಮತ ಕೊಟ್ಟರೆ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ. ಗ್ಯಾರಂಟಿಗಳಿಗೂ ಕೂಡ ಲೋಕಸಭೆ ಎಲೆಕ್ಷನ್ನೇ ಎಕ್ಸ್ಪೈರಿ ಡೇಟಾ? ಅದು ಅವರ ವೈಯಕ್ತಿಕ ಅಭಿಪ್ರಾಯ. ನನ್ನ ಮಟ್ಟಿಗೆ ಹೇಳೋದಾದರೆ, ಒಂದು ಸಾರಿ ಚುನಾವಣೆ ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿದರೆ ನಾವು ಆ ಕಾರ್ಯಕ್ರಮಗಳು ಏನಿದೆ ಅವನ್ನು 5 ವರ್ಷ ನಮ್ಮ ಅವಧಿ ಇರೋ ತನಕ ಆ ಕಾರ್ಯಕ್ರಮಗಳು ನಡೀತವೆ. ಅದಕ್ಕೆ ಸಾಕಷ್ಟು ಹಣ ಮಾನ್ಯ ಮುಖ್ಯಮಂತ್ರಿಗಳು ಒದಗಿಸಿದ್ದಾರೆ. ಯಾವ ಥರವಾದಂಥ ತಾಪತ್ರ ಇಲ್ಲ. ಜೊತೆಗೆ ಅಭಿವೃದ್ಧಿಗೂ ಕೂಡ 2024-25 ಸಾಕಷ್ಟು ಹಣವನ್ನು ಒದಗಿಸಿದ್ದಾರೆ. ಒಂದು ಕಡೆ ಅಭಿವೃದ್ಧಿ ಕೆಲಸಗಳು ಆಗ್ತವೆ, ಒಂದು ಕಡೆ ಗ್ಯಾರಂಟಿಗಳು ಕಾರ್ಯಕ್ರಮ ಯಶಸ್ವಿಯಾಗಿ 5 ವರ್ಷ ನಡೀತವೆ. ಅನ್ನಭಾಗ್ಯ ಯೋಜನೆ 10 kg ಅಕ್ಕಿ ಕೊಡಬೇಕು ಅಂತ ಸ್ವಲ್ಪ ತೊಂದರೆ ಆಯಿತು. ಆರಂಭದಲ್ಲಿ ನಿಮಗೆ ಕೇಂದ್ರ ಅಕ್ಕಿ ಕೊಡಲ್ಲ ಅಂತಂತೂ ನೀವು ಸ್ವಲ್ಪ ತಿಂಗಳ ಮಟ್ಟಿಗೆ ಹಣ ಕೊಡ್ತೀವಿ ಅಂತಂದ್ರಿ. ಈ ರಾಜ್ಯದ 5 ಗ್ಯಾರಂಟಿಗಳನ್ನು ನಂಬ್ಕೊಂಡು ಕೇಂದ್ರದಲ್ಲಿ 5x5 ಒಟ್ಟು 25 ಗ್ಯಾರಂಟಿಗಳನ್ನು ಕೊಟ್ಟಿದ್ದೀರಿ. ಆದರೆ ರಾಜ್ಯದಲ್ಲೇ ನೀವು ಹೇಳಿರೋ ಅನ್ನಭಾಗ್ಯದ 5 kg ಅಕ್ಕಿಯ 1 kg ಅಕ್ಕಿಯನ್ನು ಕೂಡ ಇವತ್ತಿಗೂ ಕಾಂಗ್ರೆಸ್ ಸರ್ಕಾರ ಮನೆಗೆ ತಲುಪಿಸೋದಕ್ಕಾಗಿಲ್ಲ, ದುಡ್ಡೇ ಕೊಡ್ತಾ ಇದ್ದೀರಿ. ಅಕ್ಕಿ ನಾವು ಉತ್ಪಾದನೆ ಮಾಡಲ್ಲ, ಬೆಳೆಯಲ್ಲ. ನಾವು ಅಕ್ಕಿ ಬೆಳೆಯೋದು ಛತ್ತೀಸ್ಗಢ, ತೆಲಂಗಾಣ, ಹರಿಯಾಣ, ಪಂಜಾಬ್. ನಾನು PS ಗೋಯಲ್ ಅವರ ಆಹಾರ ಸಚಿವರಿದ್ದರು.
ಅವ್ರ ಹತ್ರ ಕೂಡ ಹೋಗಿ ನಾನು 2-3 ಸಾರಿ ಕೇಳಿದೆ. ಅವರು ಅಕ್ಕಿ ಕೊಡಲಿಲ್ಲ, ಅದರಲ್ಲಿ ಮಾತ್ರ ರಾಜಕಾರಣ ಮಾಡಿದರು. ಆಮೇಲೆ ಏನಾಯಿತು, ಅಕ್ಕಿ ಸ್ಟಾಕ್ ಜಾಸ್ತಿ ಆಯಿತು. ಎಷ್ಟು ರೂಪಾಯಿಗೆ ಮಾಡಿದ್ರು ಗೊತ್ತಾ? ಲಕ್ಷಾಂತರ ಟನ್ನನ್ನು ಎಲ್ಲಿ ಉತ್ಪಾದನೆ ಆಗ್ತದೆ ಅದನ್ನು ತಗೊಳ್ಳೋದೇ ಸರ್ಕಾರದ ಜವಾಬ್ದಾರಿ. ಸುಮಾರು 10 ಲಕ್ಷ ಮೆಟ್ರಿಕ್ ಟನ್ಗಿಂತ ಜಾಸ್ತಿ ಅಕ್ಕಿಯನ್ನು ಸ್ಟಾಕ್ ಮಾಡಿದರು. ಮತ್ತು ಅದನ್ನು ವಿತರಣೆ ಮಾಡಬೇಕಾಗಿ ಬಂದಾಗ 19 ರೂಪಾಯಿ ಕೊಟ್ಬಿಟ್ರು. ಪ್ರಕ್ಯೂರ್ ಮಾಡಿದ್ದೇನಕ್ಕೆ 38, 39, 40 ರೂಪಾಯಿಗೆ ಒಂದೊಂದು ರಾಜ್ಯದಲ್ಲಿ ಏರ್ಪೇರಿದೆ. ಅಂದರೆ 100% ಅಂದರೆ 40 ರೂಪಾಯಿಗೆ ಪ್ರಕ್ಯೂರ್ ಮಾಡಿ 20 ರೂಪಾಯಿ 19ಕ್ಕೆ ಮಾರಿ 20 ರೂಪಾಯಿ ಸರ್ಕಾರಕ್ಕೆ ಲಾಸನ್ನು ಮಾಡಿದ್ದಾರೆ. ರಾಜಕೀಯವಾಗಿ BJP ಪಕ್ಷ ಅಧಿಕಾರಕ್ಕೆ ಬರಬೇಕಂತ 19 ರೂಪಾಯಿ ಕೊಟ್ಟರು. ಆ ಕಮಿಷನ್ ತಗೊಳ್ಳೋರು ಅದನ್ನೆಲ್ಲ ರೆಡಿ ಮಾಡಿ ಕೊಡೋನಿಗೆ ಏಜೆಂಟ್ಗೆ 10 ರೂಪಾಯಿ ಅಂದರೆ 29 ರೂಪಾಯಿಗೆ ಅವ್ನು ಸೇಲ್ ಮಾಡೋನಿಗೆ ಏಜೆಂಟ್ಗೆ 19 ರೂಪಾಯಿ ಕೊಟ್ಬಿಟ್ರು. ಅಂದರೆ ಸರ್ಕಾರಕ್ಕೆ 19 ರೂಪಾಯಿ, ಇನ್ನು 20 ರೂಪಾಯಿ 1 kgಗೆ 10 ಲಕ್ಷ ಟನ್ನಿಗೆ ಎಷ್ಟು ಲಾಸ್ ಆಗ್ತದೆ ಯೋಚನೆ ಮಾಡಿ. ಇದೆಲ್ಲ ಕೂಡ BJP ಸರ್ಕಾರ ರಾಜಕೀಯವಾಗಿ ಮಾಡಿ ನಾವು ದುಡ್ಡು ಕೊಡ್ತೀವಿ ಅಂದರೆ ಕೊಡಲಿಲ್ಲ. ಆಮೇಲೆ ಬಜಾರ್ನಲ್ಲಿ ಮಾರಕ್ಕೆ ಹೋದರು, ಅಲ್ಲಿ ಮಾರೋಕ್ಕಾಗಲಿಲ್ಲ. ಕಡೆಗೆ ಇವತ್ತು 19 ರೂಪಾಯಿಗೆ ಹೋಗ್ತಾಯಿದೆ. ಅದು ಕೂಡ ಸರಿಯಾಗಿ ಸಮರ್ಪಕವಾಗಿ ವಿತರಣೆ ಆಗ್ತಾಯಿಲ್ಲ. ಇದು ರಾಜಕೀಯವಾದಂಥ ತೀರ್ಮಾನ ಮಾಡಿದ್ದಾರೆ ಅವರು. ಇದರಿಂದ ದೇಶಕ್ಕೆ ಕೋಟ್ಯಾಂತರ ರೂಪಾಯಿ ಲಾಸ್ ಮಾಡಿದ್ದಾರೆ. ಆದ್ದರಿಂದ ಇವತ್ತು ಜನಕ್ಕೆ ಅರ್ಥ ಆಗಿದೆ. ಈಗ ನರೇಂದ್ರ ಮೋದಿ ಅವರು ಹಿಂದುತ್ವ ಅಂತಾರೆ, ರಾಮ ಮಂದಿರ ಅಂತಾರೆ, ಅಬೋಲಿಷನ್ ಆಫ್ 370 ಅಂತಾರೆ, ನಾವು CAA ತಂದ್ವಿ ಅಂತಾರೆ. ಅವರು ಮುಂದೆ ಹಲವು ವಿಚಾರಗಳಿದೆ ಮತಗಳನ್ನು ಕೇಳೋದಕ್ಕೆ. ಕಾಂಗ್ರೆಸ್, ಅದರಲ್ಲೂ ರಾಜ್ಯ ಕಾಂಗ್ರೆಸ್ ಸ್ಥಳೀಯ ಇಶ್ಯೂಗಳನ್ನು ಎತ್ತಿದ್ದೀರಿ ನೀವು. ಲೋಕಲ್ ಇಸ್ ಮೋರ್ ಯೂನಿವರ್ಸಲ್ ಅನ್ನೋ ಕಾನ್ಸೆಪ್ಟ್ ಜೊತೆಗೆ ಜನರನ್ನ ತಲುಪೋ ಪ್ರಯತ್ನಕ್ಕೆ ಬಂದಿದ್ದೀರಿ. ಬರ ಪರಿಹಾರದ ವಿಚಾರದಲ್ಲಿ ಆರಂಭಿಕ ಮುನ್ನಡೆ ಕೂಡ ನಿಮಗೆ ನಿನ್ನೆ ಸಿಕ್ಕಿದೆ. ಬರ ಪರಿಹಾರದ ವಿಚಾರದಲ್ಲಿ ನಡೀತಾ ಇರುವಂಥ ರಾಜಕೀಯಕ್ಕೆ ನಿಮ್ಮ ಅಭಿಪ್ರಾಯ ಏನು? 72,000 ಕೋಟಿ ಸಾಲ ಮನ್ನಾ ಮಾಡಿದ್ರು ರೈತರಿಗೆ. ಇವ್ರು ಯಾವುದಾದ್ರೂ ಒಂದಂಥ ಕಾರ್ಯಕ್ರಮ ಮಾಡಿದರೆ 10 ವರ್ಷದಲ್ಲಿ? 2 ಕೋಟಿ ಮಕ್ಕಳಿಗೆ ಕೆಲಸ ಕೊಡ್ತೀವಿ ಅಂದರು. 10 ವರ್ಷ ಆಯಿತು. 20 ಕೋಟಿ ಜನರಿಗೆ ಈ ಭಾರತ ದೇಶದಲ್ಲಿ ಕೆಲಸ ಕೊಡ್ತೀವಿ ಅಂಥೇಳಿ ಬಾಕಿ ಇದ್ದಾರೆ. 15 ಲಕ್ಷ ರೂಪಾಯಿ ನಾವು ನಿಮ್ಮ ಜೋಬಲ್ಲಿ ಹಾಕ್ತೀವಿ ಅಂದರು. 15 ಲಕ್ಷ 15 ಜನ ದೊಡ್ಡ ಉದ್ಯಮಿಗಳು ಜೋಬಲ್ಲಿ ಕಾಸು ಹಾಕಿದರು. ಇದು ಇವರು ದೇಶದಲ್ಲಿ ಮಾಡಿರೋ ಕೆಲಸ. ಇದು ಜನಕ್ಕೆ ಗೊತ್ತಿದೆ. ಬರ ಪರಿಹಾರದ ಬಗ್ಗೆ ತಾವು ಮಾತಾಡಿದೆ ನಿಜ. ಕರ್ನಾಟಕ ರಾಜ್ಯ 4 ಲಕ್ಷ ಮೇಲ್ಪಟ್ಟು 4 ಲಕ್ಷ ಕೋಟಿಗೂ ಮೇಲ್ಪಟ್ಟು GST ತೆರಿಗೆಯನ್ನು ಕಟ್ತಾ ಇದ್ವಿ. ಆ ತೆರಿಗೆಯಲ್ಲಿ ನಮಗೆ ಕೊಡಬೇಕಾಗಿರೋ ಪಾಲನ್ನು ಕೊಡಲಿಲ್ಲ. ಅದಕ್ಕಿಂತ ಮುಖ್ಯವಾದಂಥ ವಿಷಯ ಏನಂದರೆ, ಯಾವುದೇ ಒಂದು ರಾಜ್ಯದಲ್ಲಿ ಇದು ಅತಿವೃಷ್ಟಿ ಅನಾವೃಷ್ಟಿ ಆದರೆ ಕೇಂದ್ರ ಸರ್ಕಾರದ ಜವಾಬ್ದಾರಿ ಇದೆ, ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಇದೆ. ಅದು ಗೃಹ ಸಚಿವರು ಕೆಳಗಡೆ ಬರ್ತದೆ. ಅವರು ತಕ್ಷಣ ಇನ್ಸ್ಪೆಕ್ಷನ್ ಮಾಡಿ ಆ ದೇಶಕ್ಕೆ ವಿಶೇಷವಾದಂಥ ಹಣವನ್ನು ಕೊಟ್ಟು ಅಲ್ಲಿನ ಜನನ ರಕ್ಷಣೆ ಮಾಡಬೇಕು. ಅವರಿಗೆ ದವಸಧಾನ್ಯಗಳನ್ನ ಕೊಡಬೇಕು. ಏನೇನು ಅಲ್ಲಿ ಕಷ್ಟಗಳಿದೆ ಅದು ಪರಿಹಾರ ಮಾಡಬೇಕು. ಉದಾಹರಣೆಗೆ UPA ಸರ್ಕಾರ ಇದ್ದಾಗ ಒರಿಸ್ಸಾನಲ್ಲಿ ದೊಡ್ಡ ಪ್ರವಾಹ ಆಯಿತು, ಅತಿವೃಷ್ಟಿ ಆಯಿತು. ಸನ್ಮಾನ್ಯ ಪ್ರಧಾನಮಂತ್ರಿಗಳಾಗಿದ್ದಂಥ ಮನಮೋಹನ್ ಸಿಂಗ್ ಅವರು ಸ್ಪಾಟ್ಗೆ ಹೋಗಿ ಅಲ್ಲೇ ಆ ಮುಖ್ಯಮಂತ್ರಿನ ಇಟ್ಕೊಂಡು, ಅದು ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿ ಅಲ್ಲ, ನವೀನ್ ಪಟ್ನಾಯಕ್ ಅವರು BJP ಸಂಪರ್ಕ ಅವರ ಅಲಿಯನ್ಸರು 1,500 ಕೋಟಿ ರೂಪಾಯಿ ಅಲ್ಲಿ ಮಂಜೂರು ಮಾಡಿದ್ರು. ಕರ್ನಾಟಕದಲ್ಲಿ ಅಂಥದ್ದೇ ಒಂದು ಸಂದರ್ಭ ಬಂತು. ಇಲ್ಲೇ ಬಂದರು ಮನಮೋಹನ್ ಸಿಂಗ್ ಅವರು ಕೂಡ ಇಲ್ಲೇ ಹಣವನ್ನು ಮಂಜೂರು ಮಾಡಿದ್ದಂಥದ್ದು ನಿಮ್ಮ ಗಮನಕ್ಕೆ ತರ್ತೀನಿ. ರಾಜ್ಯಗಳನ್ನು ತಾರತಮ್ಯ ಭಾರತ ಸರ್ಕಾರ ಕಾಂಗ್ರೆಸ್ ನಡೆಸಿದಾಗ ಯಾವತ್ತೂ ಕೂಡ ನಡ್ಕೊಂಡಿಲ್ಲ. ಇವತ್ತು ಕುಡಿಯೋ ನೀರಿಗೆ ತೊಂದರೆ ಇದೆ. ಇಂಥ ಸಂದರ್ಭದಲ್ಲಿ ಕಾನೂನುಬದ್ಧವಾಗಿ ಕೊಡುವಂಥದ್ರನ್ನ ಕೊಡಲಿಲ್ಲ. ತಾವೆಲ್ಲ ನೋಡಿದ್ದೀರಿ, ಸುಪ್ರೀಂ ಕೋರ್ಟ್ಗೆ ಹೋಗಿದ್ದೀವಿ. ಕೃಷ್ಣ ಬೈರೇಗೌಡರು ನಿನ್ನೆ ಪ್ರಸ್ತಾಪ ಮಾಡಿದ್ದಾರೆ, ರೆವಿನ್ಯೂ ಮಂತ್ರಿಗಳು. ಇದು ಕಾನೂನುಬದ್ಧವಾಗಿ ಕೊಡುವಂಥದ್ದು, ಅವರೇನು ಸುಮ್ಮನೆ ಫ್ರೀ ಕೊಡುವಂಥದ್ದಲ್ಲ. ಅದು ಕೊಡಲಿಲ್ಲ. ಇಷ್ಟೊಂದು ತಾರತಮ್ಯ, ಒಂದು ಕಡೆ ಅಕ್ಕಿ ಕೊಡೋದ್ರಲ್ಲಿ ತಾರತಮ್ಯ ಮಾಡಿದ್ರು, ಒಂದು ಕಡೆ ಬರ ಪರಿಹಾರ ಕೊಡೋದ್ರಲ್ಲಿ, ಒಂದು ಕಡೆ ನಮಗೆ ಬರುವಂಥ ಟ್ಯಾಕ್ಸಲ್ಲಿ ಬರಬೇಕು ಹಣವನ್ನು ಕೂಡ ಕೊಡ್ತಾಯಿಲ್ಲ. ಇದು ಯಾವತ್ತೂ ಯಾವ ಭಾರತ ಸರ್ಕಾರನೂ ಮಾಡಿದಂಥ ಕೆಲಸ ಇವತ್ತು BJP ಸರ್ಕಾರ ಮಾಡಿದೆ. ಇದು ಪ್ರಜಾಪ್ರಭುತ್ವಕ್ಕೆ ವಿರುದ್ಧವಾಗಿ, ಸಂವಿಧಾನಕ್ಕೆ ವಿರುದ್ಧವಾಗಿ ಈ ಕೆಲಸವನ್ನು ಇವತ್ತು BJP ಸರ್ಕಾರ ಮಾಡ್ತಾ ಇದೆ. JDS ಮತ್ತು BJPಯ ಮೈತ್ರಿ ಬಗ್ಗೆ ನಿಮಗೇನು ಅನ್ಸುತ್ತೆ? ಯಾಕಂದರೆ ನೀವು ಕಳೆದ ಲೋಕಸಭಾ ಚುನಾವಣೆಯಲ್ಲಿ, ಅಂದರೆ 5 ವರ್ಷ ಹಿಂದೆ ಇದೇ ಸಂದರ್ಭದಲ್ಲಿ ಅದೇ JDS ಅದು ಮೈತ್ರಿ ಮಾಡ್ಕೊಂಡಿದ್ರಿ. ನಿಮಗೆ ಲಾಭ ಆಗಿದ್ದಕ್ಕಿಂತ ನಷ್ಟ ಆಗಿದ್ದೆ ಜಾಸ್ತಿ ಆವತ್ತಿನ ಮೈತ್ರಿಯಿಂದ. ಇವತ್ತಿನ ಮೈತ್ರಿ, ಅವ್ರ ಮೈತ್ರಿ ನೋಡಿದ್ರೆ ಏನು ಅನಿಸುತ್ತೆ? ಮೈತ್ರಿ ಮಾಡೋದ್ರಿಂದ ಸಾಕಷ್ಟು ಜನ ಜಾತ್ಯತೀತ ಸಿದ್ಧಾಂತದಲ್ಲಿ ವಿಶ್ವಾಸವಿರುವಂಥ ಜನತಾದಳದ ಜನ ಕಾಂಗ್ರೆಸ್ಗೆ ಎಲ್ಲ ಕಡೆ ಸೇರ್ತಾ ಇದ್ದಾರೆ. ವಾತಾವರಣ ನಮಗೆ
ಅದು ಅವರ ಮೈತ್ರಿ ಮಾಡಿದ್ರಿಂದ ನಮಗೆ ಪ್ಲಸ್ ಆಗ್ತಾ ಇದೆ, ಬಹಳಷ್ಟು ಜನ ಸೇರ್ತಾ ಇದ್ದಾರೆ. ಆದ್ದರಿಂದ ಮುಂದಿನ ಚುನಾವಣೆಯಲ್ಲಿ ನಮಗೆ ಅದರಿಂದ ಅನುಕೂಲ ಆಗ್ತದೆ. ಮೈತ್ರಿಯಿಂದ ನಿಮಗೆ ಖಂಡಿತ ಅನುಕೂಲ ಆಗುತ್ತೆ ಅನ್ನೋ ನಂಬಿಕೆ ನನಗಿದೆ. ಆಗುತ್ತೆ. ದಲಿತರ ಶ್ರೇಯೋಭಿವೃದ್ಧಿಗೋಸ್ಕರ ನೀವು ಹೋರಾಡಿರುವ 30-40 ವರ್ಷಗಳು ನಿಮ್ಮ ಕಣ್ಣು ಮುಂದಿದ್ದಾಗ ಒಂದೊಳ್ಳೆ ಅವಕಾಶ ಇದೆ ನಿಮ್ಗೆ. ರಾಜ್ಯದಲ್ಲಿ 136 ಮ್ಯಾಸಿವ್ ಮೆಜಾರಿಟಿ ಇದ್ದಂಥ ಸಂದರ್ಭದಲ್ಲಿ ಆ ದಲಿತ ಕೂಗು, ದಲಿತ ಮುಖ್ಯಮಂತ್ರಿ ಅನ್ನುವಂಥ ಕೂಗು ಎಷ್ಟೋ ವರ್ಷಗಳ ಒಂದು ಬರ ಅದು. ನೀವು ಆಗಲೇಬೇಕು ಒಂದು ದಿನ ದಲಿತರು ಮುಖ್ಯಮಂತ್ರಿ ಆಗಬೇಕು ಅಂತ ಕಂಡುಕೊಂಡಿರುವಂಥ ಕನಸದು. ಆ ಕನಸಿಗೆ ಒಂದೊಳ್ಳೆ ಸಮಯ ಬಂದಿದೆ. ಆದರೆ ಅವ್ರನ್ನ ನೀವು ಮಲ್ಲಿಕಾರ್ಜುನ ಖರ್ಗೆ ಅವರು ಮುಖ್ಯಮಂತ್ರಿ ಆಗ್ತಾರೆ ಅಂತ ಅವ್ರನ್ನ MP ಮಾಡಿದ್ರು, ಮೇಲ್ ಕಳಿಸಿದ್ರು ಅಂತಾಯ್ತು. ಈಗ ದಲಿತ PM ಆಗೋ ಅವಕಾಶ ಇದೆ. ಕಾಂಗ್ರೆಸ್ ಪಕ್ಷದಲ್ಲಿ ಮಾತ್ರ ಇದು ಸಾಧ್ಯ. ಇವತ್ತು ಈ ರಾಷ್ಟ್ರದಲ್ಲಿ ಏನಾದರೂ ದಲಿತರನ್ನ ಪ್ರಧಾನಮಂತ್ರಿ ಮಾಡಬೇಕಂತ ಯೋಚನೆ, ಮುಖ್ಯಮಂತ್ರಿನ ಮಾಡಬೇಕಂತ ಯೋಚನೆ ಮಾಡಿರೋದು ಅದು ಕಾಂಗ್ರೆಸ್ ಪಕ್ಷ ಮಾತ್ರ. ಇವತ್ತು ಈ ಚುನಾವಣೆ ಸಂದರ್ಭದಲ್ಲಿ ನಾನು ಅದರ ಬಗ್ಗೆ ಮಾತಾಡೋದಿಲ್ಲ. ಚುನಾವಣೆಯಲ್ಲಿ ನಾವೆಲ್ಲ ಗೆದ್ದು ಬರಬೇಕು. ಪಾರ್ಲಿಮೆಂಟು ಜಾತ್ಯತೀತ ಪಕ್ಷಗಳು ಇಂಡಿಯಾ ಕಾರ್ಯಕ್ರಮ ಏನು ಕೊಟ್ಟಿದ್ದೀವಿ, ಎಲ್ಲ ಸಿದ್ಧಾಂತಗಳು, ಈ ಕಾರ್ಯಕ್ರಮಗಳು ಕೂಡ ಇವತ್ತು ರಾಹುಲ್ ಗಾಂಧಿಯವರು, ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಅವರು ಮತ್ತು ಸೋನಿಯಾ ಗಾಂಧಿಯವರು ಒಂದು ಕಾರ್ಯಕ್ರಮಗಳನ್ನು ಮ್ಯಾನಿಫೆಸ್ಟೋ ಕೊಟ್ಟಿದ್ದೀರಿ. ನಿಜವಾಗಲೂ ಕೂಡ ಇದು ಯಾವತ್ತೂ ಇಂತಹ ಕಾರ್ಯಕ್ರಮಗಳನ್ನು ಘೋಷಣೆ ಮಾಡಿಲ್ಲ. ಪ್ರಣಾಳಿಕೆ ಬಹಳ ಅತ್ಯುತ್ತಮವಾದಂಥ ಪ್ರಣಾಳಿಕೆಯನ್ನು ಕೊಟ್ಟಿದ್ದಾರೆ. ಆ ಮುಖಾಂತರ ನಾವು ಆಶಾಭಾವನೆ ಹೊಂದಿದ್ದೀವಿ. ರಾಷ್ಟ್ರಮಟ್ಟದಲ್ಲಿ ಕೂಡ ಈ ಜಾತ್ಯತೀತ ಪಕ್ಷಗಳ ಒಕ್ಕೂಟ ಸರ್ಕಾರ ಮಾಡ್ತೀವಿ ಅನ್ನೋ ಭರವಸೆ ನನಗಿದೆ. ಈಗ ಒಂದು ವೇಳೆ ಕಾಂಗ್ರೆಸ್ಸೇ ಅಧಿಕಾರಕ್ಕೆ ಬಂತು, ಕಂಪ್ಲೀಟಾಗಿ ಕಾಂಗ್ರೆಸ್ಗೆ ಜನಬೆಂಬಲ ಬಂತು, ರಾಜ್ಯದಲ್ಲಿ ಹಿಂಗಾಯಿತು ಹಂಗಾಯಿತು ಅಂತ ಇಟ್ಕೊಳ್ಳಿ, ಕೇಂದ್ರದಲ್ಲಿ ಕಾಂಗ್ರೆಸ್ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಆಯಿತು ಅಂತ ಇಟ್ಕೊಳ್ಳಿ, ಯಾರು ನಿಮ್ಮ ಪ್ರಧಾನಮಂತ್ರಿ? ರಾಹುಲ್ ಗಾಂಧಿ ಅವರ, ಮಲ್ಲಿಕಾರ್ಜುನ ಖರ್ಗೆ ಅವರ? ಅದು ಅವರೇ ತೀರ್ಮಾನ ಮಾಡೋರು ಅಲ್ಲೇ ಇದ್ದಾರೆ, ಅವರೇ ತೀರ್ಮಾನ. ರಾಜ್ಯದ ನಾಯಕರ ಜೊತೆಗಿನ ಒಡನಾಟಕ್ಕಿಂತ ಹೈಕಮಾಂಡ್ ಒಡನಾಟ ಜಾಸ್ತಿ ನಿಮಗೆ. ಕೇಂದ್ರದ ಕಾಂಗ್ರೆಸ್ ನಾಯಕರುಗಳು ನಿಮ್ಗೆ ಬಹಳ ಆತ್ಮೀಯರು. ಖರ್ಗೆ ಅವರನ್ನು ಮಾಡಿದ್ರು ಸಂತೋಷ, ರಾಹುಲ್ ಗಾಂಧಿ ಅವರನ್ನು ಮಾಡಿದ್ರು ಸಂತೋಷ. ಅವರು ಆ ಮಟ್ಟದಲ್ಲಿದ್ದಾರೆ. ಎಲ್ಲ ಅರ್ಹತೆಗಳು ಖರ್ಗೆ ಅವರಿಗಿದೆ. ಓದ್ಯಾಕೆ ಇಷ್ಟು ಸಾರಿ ಗೆದ್ದು ಹೋಗಿರುವಂಥವರು ಈ ಭಾರತದಲ್ಲಿ ಬಾಬು ಜಗಜೀವನ್ ರಾಮ್ ಬಿಟ್ಟರೆ ಎರಡನೇವರು ಅವರೇ. 9 ಸಾರಿ ಇಲ್ಲಿ ಗೆದ್ದಿದ್ದಾರೆ, ಅಲ್ಲೇ 2 ಸಾರಿ ಗೆದ್ದಿದ್ದಾರೆ. ಅದು ಬಿಟ್ಟರೆ ಈ ಭಾರತ ದೇಶದಲ್ಲಿ ಶೆಡ್ಯೂಲ್ ಕ್ಯಾಸ್ಟಲ್ಲಿ 7 ಸಾರಿ ಗೆದ್ದಿರೋ MP ಯಾರನ್ನು ಇದ್ದಾರೆ ಅಂದರೆ ಅದು ನಾನೇ ಇದ್ದೀನಿ. ಆದರೆ ಅವರು ಅತ್ಯಂತ ಹಿರಿಯರಿದ್ದಾರೆ. ಅವ್ರನ್ನ ರಾಷ್ಟ್ರದ ಅಧ್ಯಕ್ಷರು ಮಾಡಿದ್ದಾರೆ. ಕಾಂಗ್ರೆಸ್ ಪಾರ್ಟಿ ಅವ್ರನ್ನ ಮಾಡೋದಾದರೆ ಹೃದಯಪೂರ್ವಕವಾಗಿ ಸ್ವಾಗತ ಮಾಡ್ತೀನಿ. ಆದರೆ ಅದು ಹೈಕಮಾಂಡ್ ತೀರ್ಮಾನ ಮಾಡೋದು. ರಾಹುಲ್ ಗಾಂಧಿಯವರ ಜವಾಬ್ದಾರಿ ತಗೊಂತೇನೆ, ಅದಕ್ಕೂ ಕೂಡ ನಮ್ಮದು ಸಂತೋಷ ಇದೆ. ಅದು ಆ ಮಟ್ಟದಲ್ಲಿ ಅವ್ರ ತೀರ್ಮಾನ. ಆದರೆ ದಲಿತರು ಏನಾದರೂ ಈ ರಾಷ್ಟ್ರದಲ್ಲಿ ಒಂದು ಜವಾಬ್ದಾರಿ ತೆಗೆದುಕೊಳ್ಬೇಕಾದ್ರೆ ಅದು ಕಾಂಗ್ರೆಸ್ ಪಾರ್ಟಿ ಮಾತ್ರ ಮಾಡಲಿಕ್ಕೆ ಸಾಧ್ಯವಿದೆ, ಮಾಡ್ತದೆ ಅಂತ ಆಶಾಭಾವನೆಯಿಂದ ಇದೆ. ನೀವು ಕೇಂದ್ರದಲ್ಲಿ ಒಂದು ಪ್ರಣಾಳಿಕೆ ಕೊಟ್ಟಿದ್ದೀರಿ, ನಾವು ಜಾತಿ ಜನಗಣತಿಯನ್ನು ಮಾಡ್ತೀವಿ ಅಂತ. ರಾಜ್ಯದಲ್ಲಿ ಜಾತಿ ಜನಗಣತಿ ಮಾಡಾಗಿದೆ, ವರದಿಯನ್ನು ಸ್ವೀಕಾರ ಮಾಡಾಗಿದೆ ಮೊನ್ನೆ ಮಾನ್ಯ ಮುಖ್ಯಮಂತ್ರಿಗಳು. ಈ ಜಾತಿ ಜನಗಣತಿಯ ವಿಚಾರದಲ್ಲಿ ಮುನಿಯಪ್ಪನವರ ಮನಸ್ಸು ಹೇಗಿದೆ, ಅವರ ಅಭಿಪ್ರಾಯ ಏನು? ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಹೇಳ್ತಾರೆ? ಎ ಸಿಟಿಸನ್ ಆಫ್ ಇಂಡಿಯಾ, ಭಾರತದ ಪ್ರಜೆ, ಅವನು ಯಾವುದೇ ಜಾತಿ ಉಪಜಾತಿ ಆಗಲಿ, ಹಿಂದುಳಿದವರಾಗಲಿ, ಮೇಲ್ಜಾತಿಯವರಾಗಲಿ, ಪ್ರತಿ ಪ್ರಜೆಗೂ ಕೂಡ ಸಾಮಾಜಿಕವಾಗಿ, ಶೈಕ್ಷಣಿಕ, ಆರ್ಥಿಕ ಸಮಾನತೆಯನ್ನು ಕಂಡುಕೊಳ್ಳೋದೇ ಸಂವಿಧಾನ. ಇದರಲ್ಲಿ ನಾನು ಅದಕ್ಕೆ ಬೇರೆ ಬೇರೆ ವ್ಯಾಖ್ಯಾನ ಮಾಡೋಕ್ಕೆ ಇಷ್ಟ ಇಲ್ಲ. ಬಟ್ಟು ಇದನ್ನು ಮಾಡೋದರಿಂದ ಯಾವುದೇ ಅಂದರೆ ಮೆಜಾರಿಟಿ ಸಮುದಾಯಗಳಾಗಲಿ, ಒಕ್ಕಲಿಗ ಸಮುದಾಯ ಆಗಲಿ, ಲಿಂಗಾಯತ್ ಸಮುದಾಯ ಆಗಲಿ, ಅವನ್ನೆಲ್ಲ ವಿಶ್ವಾಸ ತಗೊಂಡು ಮನವರಿಕೆ ಮಾಡಬೇಕು. ಇಲ್ಲಿ ಮಾಡೋದ್ರಿಂದ ನಿಮಗೇನು ತೊಂದರೆ ಆಗ್ತಾ ಇಲ್ಲ, ಇದು ಯಾರು ಶೋಷಿತಗಳಿದ್ದಾರೆ ಎಲ್ಲ ವರ್ಗದಲ್ಲಿ ಅವ್ರಿಗೆ ನ್ಯಾಯ ಕೊಡುವಂಥದ್ದನ್ನು ಮಾಡ್ತಾಯಿದ್ವಿ ಬಿಟ್ಟರೆ ಬೇರೆ ಏನೂ ಇಲ್ಲ ಅಂತ ಒತ್ತಿಗೆ ಅವ್ರನ್ನೂ ವಿಶ್ವಾಸ ತಗೊಂಡು ಇದನ್ನು ಮಾಡುವಂಥ ಚಿಂತನೆ ಒಳ್ಳೆಯದಾಗುತ್ತೆ. SC ST ಇವತ್ತು 25% ದೇಶದಲ್ಲಿ ಇದ್ದಾರೆ. ಆದರೆ ರಾಜಕೀಯವಾಗಿ ಆ ಸಂದರ್ಭ ಅನುಸಾರ ಆ ಆಯ್ಕೆ ಆದಂಥವ್ರು ಮಾಡೋ ತೀರ್ಮಾನಗಳ ಮೇಲೆ ಮಂತ್ರಿಗಳು ಮುಖ್ಯಮಂತ್ರಿಗಳಾಗ್ತಾರೆ ಬಿಟ್ಟರೆ ಒಂದು ಜಾತಿ ಆಧಾರದ ಮೇಲೆ ಆಗೋಕ್ಕೆ ಸಾಧ್ಯವಿಲ್ಲ. ನಮ್ಮ ಸಾಕಷ್ಟು ಕಡೆ ಮುಖ್ಯಮಂತ್ರಿಗಳನ್ನು ಕಾಂಗ್ರೆಸ್ ಮಾಡಿತ್ತು. ಜಗನ್ನಾಥ್ ಪಹಡಿ ಅಂತ ರಾಜಸ್ಥಾನದಲ್ಲಿ ಮಾಡಿದರು, ಮೊನ್ನೆ ಪಂಜಾಬ್ನಲ್ಲಿ ಚಿನ್ನೆಯನ್ನು ಮಾಡಿದರು. ಇಂಥ ಸಂದರ್ಭಗಳು ಸಾಕಷ್ಟು ನಿದರ್ಶನಗಳು ನಮಗಿದೆ. ಆದ್ದರಿಂದ ಸಂದರ್ಭಾನುಸಾರ ಬಹಳ ಮುಖ್ಯವಾಗಿದ್ದು ಈಗ ಲೋಕಸಭಾ ಚುನಾವಣೆ ತೀರ್ಮಾನಗಳು ಮಾಡೋದು ಪಾರ್ಲಿಮೆಂಟ್ ಸದಸ್ಯರು ಮಾಡಬೇಕಾಗ್ತದೆ, ವಿಧಾನಸಭೆ ಸದಸ್ಯರು ಮಾಡಬೇಕಾಗ್ತದೆ. ಅದರಲ್ಲಿ
ಪ್ರಯಾರಿಟಿ ಕೊಡ್ತಾ ಇರೋದು ಕಾಂಗ್ರೆಸ್ ಪಾರ್ಟಿ. ಇವತ್ತು ಈಗ ಡೆಪ್ಟಿ ಚೀಫ್ ಮಿನಿಸ್ಟರ್ ಮಾಡಿದರು, ಪರಮೇಶ್ವರನ್ನು PCC ಅಧ್ಯಕ್ಷರು ಮಾಡಿದರು, ಖರ್ಗೆ ಅವ್ರನ್ನ PCC ಅಧ್ಯಕ್ಷರು ಮಾಡಿದರು, ರಾಷ್ಟ್ರದ ಅಧ್ಯಕ್ಷರು ಮಾಡಿದ್ದಾರೆ. ಯಾವ ಪಾರ್ಟಿಯಲ್ಲಿ ಮಾಡಿದ್ದಾರೆ ಹೇಳಿ ನೀವು? ಆದ್ದರಿಂದ ಈ ಪಾರ್ಟಿಯಲ್ಲಿ ಮಾತ್ರ ಇವೆಲ್ಲ ಸಾಧ್ಯವಿದೆ. ಮುಂದೆ ಏನಾಗಬೇಕಾದ್ರೂ ಈ ಪಾರ್ಟಿಯಿಂದನೇ ಆಗ್ತದೆ. ಮುನಿಯಪ್ಪನವರೇ, ನಾನು ಲೋಕಸಭಾ ಚುನಾವಣೆಯನ್ನು ಸ್ವಲ್ಪ ವಿಮುಖ ಆಗಿ ಈ ಹಿಂದೆ ನಡೆದಂಥ ಚುನಾವಣೆ ಅದರಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು ಈಗ 10 ತಿಂಗಳ ಅಧಿಕಾರ ಮುಗಿಸಿದೆ. ಈ 10 ತಿಂಗಳ ಕಾಂಗ್ರೆಸ್ನ ಸಿದ್ದರಾಮಯ್ಯನವರ ಅಧಿಕಾರ ನಿಮ್ಗೆ ಎಷ್ಟು ತೃಪ್ತಿ ಕೊಟ್ಟಿದೆ? ಏನೇನು ಆಗಬೇಕು ಅಂತ ಅಂದ್ಕೊಂಡಿದ್ರೆ ಅದೆಲ್ಲ ಆಗಿದೆಯಾ 10 ತಿಂಗಳಲ್ಲಿ? ಬಹುತೇಕ ನೀವು ಕಾಣದಂಥ ಕೆಲಸ ಆಗಿದೆ. ಸ್ವತಂತ್ರ ಭಾರತದಲ್ಲಿ ಅವರ ಒಂದು ಬುದ್ಧಿವಂತಿಕೆಯಿಂದ 14ನೇ ಬಡ್ಜೆಟನ್ನು ಪ್ರೆಸೆಂಟ್ ಮಾಡುವಂಥ ಕಾಲದಲ್ಲಿ ಇಡೀ ದೇಶ ಏನಪ್ಪ ಈ ಗ್ಯಾರಂಟಿಗಳಿಗೆ ದುಡ್ಡೆಲ್ಲಿ ತರ್ತಾರೆ ಅನ್ನೋವಂಥ ವಾತಾವರಣ ಇದ್ದಂತಾಗ ಬಹಳ ಸರಳವಾಗಿ ಸುಲಲಿತವಾಗಿ 39,000 ಕೋಟಿ ರೂಪಾಯಿ ನಾನು ಖರ್ಚು ಮಾಡ್ತಾಯಿದ್ದೀನಿ. 24-25ಕ್ಕೆ ಮತ್ತೆ ನಾನು 59,000 ಖರ್ಚು ಮಾಡೋಕ್ಕಿದ್ದೇನೆ ಮತ್ತು ಅಭಿವೃದ್ಧಿಗೂ ಕೂಡ ನಾನು ದುಡ್ಡು ಕೊಡೋಕ್ಕೆ ತಯಾರಿದ್ದೀನಿ ಅಂತ ಬಡ್ಜೆಟ್ನಲ್ಲಿ ಹೋಗಿದಾಗ ಎಲ್ರಿಗೂ ಆಶ್ಚರ್ಯ ಆಯಿತು. ತನ್ನದೇ ಆದ ಅನುಭವದ ಜೊತೆಗೆ ಕಮಿಟ್ಮೆಂಟ್, ನುಡಿದಂತೆ ನಡೀತೀವಿ ಅನ್ನೋ ಕಮಿಟ್ಮೆಂಟ್ನ ಸಿದ್ದರಾಮಯ್ಯನವರು ಮತ್ತು DK ಶಿವಕುಮಾರ್ ಮಾಡಿದ್ದಾರೆ. ಅದು ಯಶಸ್ವಿಯಾಗಿ ಜನರಿಗೆ ಸ್ಪಂದನೆ ಆಗಿದೆ, ರೀಚ್ ಆಗಿದೆ. ನಾವು ಹೋಪ್ಫುಲ್ ಆಗಿದ್ದೀವಿ. ಅವರೆಲ್ಲ ನಮಗೆ ಆಶೀರ್ವಾದ ಮಾಡ್ತಾರೆ. ದೂರದಲ್ಲಿ ಕೂತ್ಕೊಂಡು ನೋಡಿದಾಗ ಕಾಂಗ್ರೆಸ್ಸಲ್ಲಿ ನಮಗೆ 2 ಬಣ ಕಾಣ್ತಿದೆ, ಅಥವಾ 2 ಬಾಗಲಾಗಿ ಕಾಣ್ತಾ ಇದೆ, ಅಥವಾ ಮುಖ್ಯಮಂತ್ರಿ ಸ್ಥಾನಕ್ಕೊಂದು ಪೈಪೋಟಿ ಈಗಲೇ ಕಾಣ್ತಾ ಇದೆ. ಕಾಂಗ್ರೆಸ್ಸಲ್ಲಿ ರಾಜ್ಯ ಕಾಂಗ್ರೆಸ್ನಲ್ಲಿ 2 ಬಣ ಇದೆ. ಅದು ಯಾರ ಹೆಸರು ಹೇಳೋದಿಲ್ಲ, ಒಪ್ಕೋತೀರಾ ನೀವು? ಬಣಗಳು ಇಲ್ಲವೇ ಇಲ್ಲ. ಅದು ನೀವು ಸ್ವಲ್ಪ ಕ್ರಿಯೇಟ್ ಮಾಡ್ತಾ ಇದ್ದೀರಿ ಅಂತ ಕಾಣಿಸ್ತದೆ. ಕಾಂಗ್ರೆಸ್ಸು ಸೀಟ್ ಕೇಳೋವರೆಗೂ ಹೋರಾಟ ಮಾಡ್ತೀವಿ, ಮಂತ್ರಿ ಆಗೋಕ್ಕೂ ಹೋರಾಟ ಮಾಡ್ತೀವಿ, ಎಲ್ಲಕ್ಕೂ ಹೋರಾಟ ಮಾಡ್ತೀವಿ. ಆದರೆ ಹೈಕಮಾಂಡ್ ಒಂದು ತೀರ್ಮಾನ ಕೊಟ್ಟರೆ ಅದಕ್ಕೆ ಬದ್ಧವಾಗಿ ತಲೆಬಾಗಿ ಕೆಲಸ ಮಾಡ್ತೀವಿ. ದಟ್ ಈಸ್ ಕಾಂಗ್ರೆಸ್. ನಿಮ್ಮಂಥ ರಾಜಕಾರಣಿಗಳು ನಮ್ಮಂಥ ಯುವಕರಿಗೆ ಪ್ರೇರಣೆ. ನಿಮ್ಮ ರಾಜಕೀಯ ಭವಿಷ್ಯ ಇನ್ನಷ್ಟು ಉಜ್ವಲ ಆಗಲಿ ಅಂತ ಕೇಳೋಷ್ಟು ದೊಡ್ಡವನು ನಾನಲ್ಲ. ಆದರೆ ನಿಮ್ಮ ರಾಜಕೀಯ ಭವಿಷ್ಯದಲ್ಲಿ ಆದಷ್ಟು ತೊಡಕುಗಳಾಗದೆ ಒಂದು ಒಳ್ಳೆ ರೀತಿಯ ರಾಜಕಾರಣ ಮಾಡೋದಕ್ಕೆ ನಿಮ್ಗೆ ದೇವರ ಅವಕಾಶ ಮಾಡಿಕೊಡ್ಲಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಪವರ್ ಟಿವಿ ಜೊತೆಗೆ ಮಾತನಾಡಿದ್ದಕ್ಕೆ ಧನ್ಯವಾದಗಳು. ಆ್ಯಂಡ್ ಕೋಲಾರ ಮತ್ತು ಇಡೀ ರಾಜ್ಯಕ್ಕೆ ಕಾಂಗ್ರೆಸ್ಗೆ ಒಳ್ಳೇದಾಗಲಿ ಅಂತ ನಾವು ಕೇಳ್ಕೊಳ್ತೀವಿ. ಥ್ಯಾಂಕ್ ಯು. ತುಂಬ ಥ್ಯಾಂಕ್ಸ್. ಕಾಂಗ್ರೆಸ್ಗೆ ಒಳ್ಳೆಯದಾಗಲಿ. ನಿಮ್ಮ ಮನೆಗಳಿಗೆ ಕೂಡ ಹೆಣ್ಮಕ್ಳಿಗೆಲ್ಲ ಸೌಲಭ್ಯ ಕೊಟ್ಟಿದ್ದೀವಿ, ನಿಮಗೂ ಸೌಲಭ್ಯ ಕೊಟ್ಟಿದ್ದೀವಿ. ನೀವೆಲ್ಲರೂ ಕೂಡ ನಮ್ಮ ಪರವಾಗಿ ನಿಂತ್ಕೊಬೇಕಂತ ಮನವಿ ಮಾಡಿ. ವೀಕ್ಷಕರೇ, ಇದು ಇವತ್ತಿನ ಪವರ್ ಪಂಚ್. ಮಿನಿಸ್ಟರ್ ಮುನಿಯಪ್ಪನವರು ನಮ್ಮ ಜೊತೆಗೆ ಮಾತನಾಡಿದ್ರು. ನಾಳೆ ಮತ್ತೊಬ್ಬ ರಾಜಕಾರಣಿ ಜೊತೆಗೆ ಮತ್ತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಪವರ್ ಟಿವಿ. ಇದು ನಿಮ್ಮ ಶಕ್ತಿ.